ಯುವಜನ ವ್ಯವಹಾರ ಮತ್ತು ಕ್ರೀಡಾ ಇಲಾಖೆಯ ಮೈ ಭಾರತ್ ಕೇಂದ್ರ ಬೆಳಕು ಟ್ರಸ್ಟ್ನ ಸಂಯುಕ್ತಾಶ್ರಯದಲ್ಲಿ ಕೋಲಾರ ತಾಲೂಕಿನ ಬಸವನತ್ತ ಗ್ರಾಮದ ಎಸ್ಡಿಸಿ ಪದವಿ ಕಾಲೇಜಿನಲ್ಲಿ ನಿನ್ನೆ ನಶಾಮುಕ್ತ ಭಾರತ ಅಭಿಯಾನ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮೈ ಭಾರತ್ ಜಿಲ್ಲಾ ಯುವಜನ ಅಧಿಕಾರಿ ಮಹೇಂದ್ರ ರೆಡ್ಡಿ, ಬೆಳಕು ಟ್ರಸ್ಟ್ ಕಾರ್ಯದರ್ಶಿ ರಾಧಾಮಣಿ ಹಾಗೂ ಎಸ್ಡಿಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಕೆ ಪುಷ್ಪಲತಾ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಯಿತು. ಅಭಿಯಾನದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಚಿತ್ರಕಲೆ ಸ್ಪರ್ಧೆ ಗಮನ ಸೆಳೆಯಿತು. ರಾಧಾಮಣಿ ಯುವಜನರನ್ನು ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತಗೊಳಿಸಲು ಭಾರತ ಸರ್ಕಾರ ಈ ಅಭಿಯಾನ ಹಮ್ಮಿಕೊಂಡಿದೆ ಎಂದರು. ಇವತ್ತು ನಮ್ಮ ವಿದ್ಯಾರ್ಥಿಗಳ ಬ್ಯಾಗಿನಲ್ಲಿ ಏನಿರಬೇಕು, ಪುಸ್ತಕ, ಪೆನ್ನು, ನಮ್ಮ ಕನಸುಗಳು, ನಮ್ಮ ಗುರಿಗಳು ಇರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಬ್ಯಾಗ್ಗಳಲ್ಲಿ ಇವತ್ತು ಮಾದಕ ವಸ್ತುಗಳಿದ್ದಾವೆ. ಎಷ್ಟು ನೋವಿನ ವಿಚಾರ ಆಗಿದೆ. ದೂರದರ್ಶನದೊಂದಿಗೆ ಮಹೇಂದ್ರ ರೆಡ್ಡಿ, ಪ್ರಸ್ತುತ ಕಾಲಘಟ್ಟದಲ್ಲಿ ಮಾದಕ ವಸ್ತುಗಳ ಸೇವನೆಯು ಜ್ವಲಂತ ಸಮಸ್ಯೆಯಾಗಿದ್ದು, ಇದನ್ನು ತಡೆಯಲು ಯುವಜನರಿಗಾಗಿ ಹಲವು ಸಾಂಸ್ಕೃತಿಕ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ವಿದ್ಯಾರ್ಥಿ ರಿಜಿಯಾ, ಮಾದಕ ವಸ್ತುಗಳ ವ್ಯಸನವು ಇಡೀ ಕುಟುಂಬದ ಮೇಲೆ ತೀವ್ರ ಪರಿಣಾಮ ಬೀರುವುದಲ್ಲದೆ ಕುಟುಂಬದ ನೆಮ್ಮದಿ ಹಾಳಾಗುತ್ತದೆ. ಹಾಗಾಗಿ ದುಶ್ಚಟಗಳಿಂದ ದೂರವಿರಬೇಕು ಎಂದು ತಿಳಿಸಿದರು. ಇರೋದಿಲ್ಲ, ಮನೆಯಲ್ಲಿ ಎಲ್ಲರಿಗೂ ತುಂಬಾ ಎಫೆಕ್ಟ್ ಆಗುತ್ತೆ, ಅದರಿಂದ ನಿಮ್ಗೂ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಈ ಪ್ರೋಗ್ರಾಮ್ ಇಂದ ನಾನೇನ್ ಕಲ್ತಿದ್ದೀನಿ ಅಂತ ಅಂದ್ರೆ ನಮ್ಮ ಸಮಾಜನ ಡ್ರಗ್ಸ್ ಫ್ರೀ ಮಾಡಬೇಕು. ಮತ್ತೋರ್ವ ವಿದ್ಯಾರ್ಥಿನಿ ಭವ್ಯಶ್ರೀ, ಮಾದಕ ವಸ್ತು ಸೇವನೆ ತೀವ್ರಗೊಂಡಾಗ ವ್ಯಕ್ತಿಯು ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಾನೆ. ಆದುದರಿಂದ ಮಾದಕ ವ್ಯಸನ ನಿಯಂತ್ರಿಸುವುದು ಅಗತ್ಯ ಎಂದು ಹೇಳಿದರು. ಭಾರತೀಯ ಯುವಕರು ಅದನ್ನೆಲ್ಲ ತಡೆಯೋದಕ್ಕೋಸ್ಕರ ಇಲ್ಲಿ ಡ್ರಗ್ಸ್ ಫ್ರೀ ಪ್ರೋಗ್ರಾಮ್ ನಡೆಸಿ ನಾವು ಇನ್ನು ಮುಂದೆ ಈ ಡ್ರಗ್ಸ್ನೆಲ್ಲ ತಗೊಳ್ಳಲ್ಲ ಅಂತ ಸಂಕಲ್ಪ ಮಾಡಿದ್ದೀವಿ. ವಿದ್ಯಾರ್ಥಿನಿ ಚೈತ್ರ ಭಾರ್ಗವಿ, ಯುವಜನತೆ ಮಾದಕ ವ್ಯಸನದ ದಾಸರಾಗದೆ ನಶಾಮುಕ್ತ ಭಾರತ ನಿರ್ಮಿಸುವ ಸಂಕಲ್ಪ ತೊಡಬೇಕಿದೆ ಎಂದರು. ಈ ಜನರೇಷನ್ ಇರೋರು, ಈ ಜನರೇಷನ್ ಯುವ ಪೀಳಿಗೆಗಳು ಯಾರು ನಶೆಯಿಂದ ದೂರ ಇರಿ, ಎಲ್ಲರೂ ಸಹ ನಶೆಮುಕ್ತ ಭಾರತವನ್ನು ನಿರ್ಮಾಣಿಸಬೇಕೆಂಬ ದೃಢ ಸಂಕಲ್ಪ ತಗೋಬೇಕಾಗಿದೆ.